ಅವ್ರ ಅಪಾಯಿಂಟ್ಮೆಂಟ್ ಆಗಿ 2 ಇಯರ್ಸ್ ಆಗ್ತಾ ಬಂತು. 2 ಇಯರ್ಸಿಂದ ಒಂದು ಕ್ಲಾಸ್ ತೊಗೊಂಡಿಲ್ಲ. ಥಿಯರಿ ಕ್ಲಾಸ್ ತೊಗೋಬೇಕು, ಮೇಡಮ್ ಒಂದು ಪೇಂಟಿಂಗ್ ಕ್ಲಾಸ್ ತೊಗೋಬೇಕು. ಒಂದ್ಸಲ ಏನೋ ಲೈಫ್ ಮಾಡಿಸಿದ್ದಾರೆ. ಥಿಯರಿ ಕ್ಲಾಸ್ ಅಂತೂ ಇದುವರೆಗೂ ಪಿನ್ ಪಾಯಿಂಟ್ ಏನೂ ಆಗಿಲ್ಲ ನಮಗೆ. ಏನಾದರೂ ಪ್ರಶ್ನೆ ಮಾಡಿದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಅಲ್ಲಿ PDF ಕಳಿಸ್ತೀನಿ, ಇಲ್ಲಿ ಸರಿ ಆಯಿತು, ಒಂದು PDF ಏನೋ ಕಳಿಸಿದ್ದಾರೆ, ಆದರೆ ಅದು ಔಟ್ ಆಫ್ ಸಿಲೆಬಸ್. ಅದು ಇಟ್ಕೊಂಡು ನಾವು ಏನು ಮಾಡಬೇಕು? ಏನಾದರೂ ಪ್ರಶ್ನೆ ಮಾಡೋಕೆ ಹೋದರೆ ಟಾರ್ಗೆಟ್ ಮಾಡೋದು, ಇಂಟರ್ನಲ್ಸ್ ಕಟ್ ಮಾಡೋದು. ಗುರುಗಳನ್ನೇ ನಂಬಿರ್ತೀವಿ ನಾವು, ಗುರುಗಳೇ ಈ ಥರ ಮಾಡಿದ್ರೆ ನಾವು ಯಾರ ಹತ್ರ ಹೋಗಬೇಕು? ಇದಕ್ಕೆ ಯಾರು ಆನ್ಸರ್ ಕೊಡ್ತಾರೆ? ಇಷ್ಟೆಲ್ಲ ಮಾತಾಡ್ತಿದ್ದೀವಿ. ಏನಾದರೂ ಪರ್ಸ್ನಲ್ ಆಗಿ ಟಾರ್ಗೆಟ್ ಮಾಡಿದ್ರೆ ಫೈನಲ್ ಆಗಿ JD ಅವರೇ ಹೊಣೆ ಆಗ್ತಾರೆ. ಯಾಕೆ ಅಂದರೆ JD ಅವ್ರ ಹತ್ರ ತುಂಬ ಮಾತಾಡಿದ್ದೀವಿ ನಾವು, ಇದು ಮಾಡಬೇಕು, ಅದು ಮಾಡ್ತಾ ಇದ್ದಾರೆ, ಇದು ಮಾಡ್ತಿದ್ದಾರೆ ಅಂತ. ಬಟ್ JD ಏನೂ ಆ್ಯಕ್ಷನ್ ತೊಗೊಂಡಿಲ್ಲ. ರೀಸೆಂಟಾಗಿ ಬಂದು ಒಂದೊಂದು ಸ್ಟೂಡೆಂಟ್ನು ಎನ್ಕ್ವೈರಿ ಮಾಡಿಬಿಟ್ಟು ಹೋಗಿದ್ದಾರೆ. JD ಅವರು ಪಾಸಿಟಿವ್ ಆನ್ಸರ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ಅವ್ರನ್ನೇ ಮತ್ತೆ ವಾಪಸ್ ಕೌನ್ಸಿಲಿಂಗಿಗೆ ತೊಗೊಂಡಿದ್ದಾರೆ. ಕೌನ್ಸಿಲಿಂಗು ಮುಗ್ದು ಮತ್ತೆ ಕಾಲೇಜಿಗೆ ಬಂದಿದ್ದಾರೆ ಅವರು. ಸೊ ಇದಕ್ಕೆ ಏನು ಆನ್ಸರ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಅವ್ರೇನಾದರೂ ಮತ್ತೆ ಕಾಲೇಜಿಗೆ ರಿಪೀಟ್ ಆದರೆ ನಾವು ಯಾರೂ ಇರಲ್ಲ ಕಾಲೇಜಲ್ಲಿ. ಸ್ಟೂಡೆಂಟ್ಸ್ ಇಂಪಾರ್ಟೆಂಟಾ, ಅವರಿಬ್ಬರು ಇಂಪಾರ್ಟೆಂಟಾ? JD ಅವರೇ ಡಿಸೈಡ್ ಮಾಡಲಿ. ಡ್ರಾಯಿಂಗ್ ಗೌರ್ಮೆಂಟ್ ಫೈನ್ ಆರ್ಟ್ ಕಾಲೇಜಲ್ಲಿ 3rd ಇಯರ್ ನಾನು ಓದ್ತಾ ಇದ್ದೀನಿ. ಇವಾಗ ನಾನು 2 ವರ್ಷದಿಂದ ನಮಗೆ ಸುರೇಂದ್ರನಾಥ್ ಮತ್ತು ಶ್ವೇತಾ ಮ್ಯಾಮ್ ಅಂತ ಇಬ್ಬರು ಲೆಕ್ಚರರ್ಸಿಂದ ತುಂಬ ತೊಂದರೆ ಆಗ್ತಾಯಿದೆ. ಅದು ನಾವು ತುಂಬ ಲೆಟರ್ಸ್ ಕೂಡ ನಾವು ಕೊಟ್ಟಿದ್ದೀವಿ. ಪ್ರಿನ್ಸಿಪಲ್ಗಾಗಿರ್ಬೋದು, ಆಯುಕ್ತರಿಗಾಗಿರ್ಬೋದು, JD ಅವ್ರಿಗಾಗಿರ್ಬೋದು, ಎಲ್ಲ ರೀತಿ ಲೆಟರ್ಸ್ನ ಕೊಟ್ಟಿದ್ದೀವಿ. ನಾವು ಮಿನಿಸ್ಟ್ರಿಗೆ ಕೂಡ ಕೊಟ್ಟಿದ್ದೀವಿ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಮೀಡಿಯಾಗೆ ಬಂದಿದ್ದೀವಿ. ಈಗ ಅವ್ರನ್ನ ಕಾಲೇಜಿಂದ ತೆಗಿಯೋವರೆಗೂ ನಾವು ಯಾರೂ ಕಾಲೇಜ್ಗೆ ಹೋಗಬಾರ್ದು ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಮತ್ತು ಏನಕ್ಕೆ ತೆಗಿತಾ ಇಲ್ಲ, JD ಅವ್ರು ಏನಕ್ಕೆ ನಮ್ಗೆ ಅವ್ರ ಪರವಾಗಿ ನಿಂತಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಅವರಿಂದ ಬರೀ ಏನು ಎಜುಕೇಷನ್ಗೆ ಅಲ್ಲದೇ ಬೇರೆ ರೀತಿಯೂ ಕಿರುಕುಳ ಆಗ್ತಾಯಿದೆ. ಹೆಣ್ಮಕ್ಳಿಗಾಗಿರ್ಬೋದು, ಹೆಣ್ಮಕ್ಳು ಅವರು ಹೇಳ್ತಾರೆ. ಮತ್ತು ಹೆಣ್ಮಕ್ಳಿಗೂ ತೊಂದರೆ ಆಗ್ತಾಯಿದೆ, ಸ್ಟೂಡೆಂಟ್ಸಿಗೆ ಮಾರ್ಕ್ಸಲ್ಲಿ ತೊಂದರೆ ಆಗ್ತಾಯಿದೆ. ಪಾಠ ಅಂತೂ ಮಾಡ್ತಾನೆ ಇಲ್ಲ. ಏನಾದರೂ ಕೇಳಿದ್ರೆ ನಮ್ಮನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಮತ್ತು ಹೊರಗಡೆ ನೋಡ್ಕೊತೀನಿ ಹಂಗೆ ಹಿಂಗೆ ಅಂತೆಲ್ಲ ಬೆದರಿಕೆ ಹಾಕಿದರೆ ಅನ್ನೋನ್ ನಂಬರ್ಸಿಂದ ಕಾಲ್ಗಳು ಬಂದಿದ್ದಾವೆ. ಇಷ್ಟೆಲ್ಲ ಆಗ್ತಿದ್ರು JD ಅವರು ಒಂದು ಪ್ರಶ್ನೆನೂ ಅವ್ರಿಗೆ ಮಾಡ್ತಾಯಿಲ್ಲ. ಅವರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಕಾಲೇಜಿಗೆ ಮತ್ತೆ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಮತ್ತು ಪ್ರಿನ್ಸಿಪಲ್ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಏನಕ್ಕೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿಲ್ಲ. ಇದೆಲ್ಲ ಆಗ್ತಾಯಿದೆ ಮೇಡಮ್. ಮ್ಯಾಮ್ ಕ್ಲಾಸಲ್ಲಿ ಪಾಠ ಮಾಡಲ್ಲ. ಪಾಠ ಏನಕ್ಕೆ ಮಾಡಲ್ಲ ಅಂತ ಕೇಳಿದ್ರೆ ನಮಗೆ ಡಸ್ಟ್ ಅಲರ್ಜಿ ಇದೆ ಅಂತ ಹೇಳ್ತಾರೆ. ಡಸ್ಟ್ ಅಲರ್ಜಿ ಇರೋರು ಟೀಚರ್ ಹುದ್ದೆಗೆ ಏನಕ್ಕೆ ಬಂದರು ಅಂತ ನಮಗೆ ಅರ್ಥ ಆಗ್ತಾಯಿಲ್ಲ ಮೇಡಮ್. ಹೆಸರು ಕುಶಾಲ್ ಅಂತ. ನಾನು ಡ್ರಾಯಿಂಗ್ ಗೌರ್ಮೆಂಟ್ ಫೈನ್ ಆರ್ಟ್ ಕಾಲೇಜಲ್ಲಿ 3rd ಇಯರ್ ನಾನು ಓದ್ತಾ ಇದ್ದೀನಿ. ಇವಾಗ ನಾನು 2 ವರ್ಷದಿಂದ ನನಗೆ ಅವರು ಒಂದು ಸರಿನೂ ಕ್ಲಾಸ್ ತೊಗೊಂಡಿಲ್ಲ. ಬಂದು ಕೂಗೋರು, ಹೋದರೆ 2 ಲೈನು ಪಾಠನೇ ಹೇಳ್ತಿರ್ಲಿಲ್ಲ. ನೋಟ್ಸ್ ಕೊಡ್ತೀನಿ ಅಂದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಹೇಳ್ಬಿಡೋರು ಅಷ್ಟೇ. ನೆಕ್ಸ್ಟ್ ಕ್ಲಾಸೇ ತೊಗೊಂಡಿಲ್ಲ. ಕೇಳಿದ್ರೆ ನೀವು ಸರಿಯಾಗಿ ನಮ್ಮ ಮಾತು ಕೇಳಲ್ಲ, ನಾವೇನಕ್ಕೆ ನಿಮಗೆ ಮಾಡಬೇಕು ಅನ್ನೋ ರೀತಿ ಎಲ್ಲ ಮಾತಾಡಿದ್ದಾರೆ. ಪ್ರಿನ್ಸಿಪಲ್ ಸರಿಗೋ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಮೇಲೆ ಜಗಳ ಆಡೋದು, ಮತ್ತು ನಮ್ಗಳ ಮೇಲೆ ಬಂದ್ಬಿಟ್ಟು ನಿಮ್ಮದೆಲ್ಲ ಬಂಡವಾಳ ನಮಗೆ ಗೊತ್ತಿದೆ, ನಿಮ್ಮದು ರೆಕಾರ್ಡ್. ನನ್ನ ಹೆಸರು ಅರಿಣಿ, ನಾನು ಫೈನಲ್ ಇಯರ್ ಓದ್ತಾ ಇದ್ದೀನಿ. ನನಗೆ ಅವರು ಒಂದು ಸರಿನೂ ಕ್ಲಾಸ್ ತೊಗೊಂಡಿಲ್ಲ. ಬಂದು ಕೂಗೋರು, ಹೋದರೆ 2 ಲೈನು ಪಾಠನೇ ಹೇಳ್ತಿರ್ಲಿಲ್ಲ. ನೋಟ್ಸ್ ಕೊಡ್ತೀನಿ ಅಂದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ಹೇಳ್ಬಿಡೋರು ಅಷ್ಟೇ. ನೆಕ್ಸ್ಟ್ ಕ್ಲಾಸೇ ತೊಗೊಂಡಿಲ್ಲ. ಕೇಳಿದ್ರೆ ನೀವು ಸರಿಯಾಗಿ ನಮ್ಮ ಮಾತು ಕೇಳಲ್ಲ, ನಾವೇನಕ್ಕೆ ನಿಮಗೆ ಮಾಡಬೇಕು ಅನ್ನೋ ರೀತಿ ಎಲ್ಲ ಮಾತಾಡಿದ್ದಾರೆ. ಪ್ರಿನ್ಸಿಪಲ್ ಸರಿಗೋ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಮೇಲೆ ಜಗಳ ಆಡೋದು, ಮತ್ತು ನಮ್ಗಳ ಮೇಲೆ ಬಂದ್ಬಿಟ್ಟು ನಿಮ್ಮದೆಲ್ಲ ಬಂಡವಾಳ ನಮಗೆ ಗೊತ್ತಿದೆ, ನಿಮ್ಮದು ರೆಕಾರ್ಡ್ ಇದೆ, ಅದಿದೆ, ಎಲ್ಲ ಹೊರಗೆ ತೆಗಿತೀವಿ, ನಿಮ್ಮನ್ನೇನು ಮಾಡಬೇಕೋ ಮಾಡ್ತೀವಿ ನಾವು ಅಂತೇಳಿ ಬೆದರಿಕೆ ಹಾಕ್ತಿದ್ದಾರೆ. ಮೊನ್ನೆ ಮೀಟಿಂಗ್ ಆದಾಗ ಇಬ್ಬರು ಬಂದು ಅವ್ರ ಪರವಾಗಿ ವಾದ ಮಾಡ್ತಾರೆ. ಅವರು ಯಾರು ಅಂತೇಳಿ ಒಬ್ಬರು ಪ್ರಶ್ನೆ ಮಾಡೋದಿಲ್ಲ. ಅವ್ರು ಬಂದಿದ್ದ ತಕ್ಷಣ ಅಪಾಯಿಂಟ್ ಮಾಡ್ಕೋತಾರೆ ಅವ್ರನ್ನ. ನಾವು 1 ಗಂಟೆಯಿಂದ ನಿಲ್ಲಿಸಿರ್ತೀವಿ ಹೋಲ್ಡ್ ಮಾಡಿಸಿ. ಅವರು ನಮಗೆ ಬೇಡ, ಅವರು ತಗೋಬೇಡಿ, ಅವ್ರು ತೊಗೊಂಡ್ರೆ ನಾವು ಕಾಲೇಜಿಗೆ ಬರೋಲ್ಲ, ಎಲ್ಲ TC ಕೊಟ್ಟು ಹೋಗ್ತೀವಿ ಅಂತಲೇ ಡೈರೆಕ್ಟಾಗಿ ಹೇಳಿದ್ದೀವಿ. ಯಾರೋ ಇಬ್ಬರು ಬಂದಿದ್ದ ತಕ್ಷಣ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಅವ್ರು ಯಾರು ಅಂತಲೂ ವಿಚಾರಿಸಿಲ್ಲ. ಒಬ್ಬರು SLC ಓದಿದ್ದೀನಿ ನಾನು, ನನಗೆ ಕೆಲಸ ಕೊಡಿ ಅಂತ ಬರ್ತಾರೆ. ಇನ್ನೊಬ್ಬರು ನಾವು ಲಾಯರು, ನೀವು ತೊಗೊಳ್ಳಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ, ಇವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಬೆದರಿಕೆ ಹಾಕಿಸಿ ಅವ್ರನ್ನ ಕಳಿಸಿದ್ದಾರೆ. ನಮಗೆ ಮದುವೆ ಆಗಿದೆ. ನನ್ನ ಹೆಸರು ಕಮಲಾ ಅಂತ, 3rd ಇಯರ್ BVA. ಸಿಲೆಬಸ್ ಕೇಳಿದರೆ ಕೊಡ್ತೀನಿ ಅಂತಾರೆ, ಕೊಡಲ್ಲ. ಮತ್ತು ನಮ್ಮ ಮಾವನಿಗೆ ಹುಷಾರಿಲ್ಲ. ಆವಾಗ ಒಂದು 2 ವೀಕ್ಸ್ ಏನೂ ಹೋಗಿಲ್ಲ ಮೇಡಮ್ ನಾವು ಎಕ್ಸಾಮ್ಸ್ ಮುಂದೆ. ಸರ್ ಸಿಲೆಬಸ್ ಕೊಡಿ ಸರ್ ಅಂತಂದರೆ, ಯಾವಾಗ ಬಂದಿದ್ದೀಯಮ್ಮ ನೀನು ಕಾಲೇಜಿಗೆ, ಇವಾಗ ಕೇಳ್ತಿದ್ದೀಯಲ್ಲ ಅಂತ ಹೇಳ್ತಾರೆ. ಸರ್ ನಾನು 15 ಟೈಮ್ಸ್ ಕೇಳಿದ್ದೀನಿ ಸರ್, ನೀವು ಕೊಡಲೇ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ ಅಮ್ಮ ನೀನು ಬಂದೇ ಇಲ್ಲ ಅಂತಂದರು. ನಾವು CC ಕ್ಯಾಮ್ರಾ ನೋಡಿ ಸರ್ ಬಂದಿದ್ದೇವೆ ಇಲ್ವಾ ಅಂತ ಗೊತ್ತಾಗುತ್ತೆ, ನಾವು ಎಷ್ಟು ಸಲ ಕೇಳಿದ್ದೀವಿ ಅಂತ ಗೊತ್ತಾಗುತ್ತೆ ನಿಮಗೆ. ಯಾಕೆ ಸರ್ ಈ ಥರ ಎಲ್ಲ ಮಾಡ್ತಾರೆ? ಗ್ರೂಪ್ ಮಾಡೋರು ಮೇಡಮ್, ಅವ್ರಿಗೆ ಸಪ್ರೇಟ್ ಗ್ರೂಪ್ ಮಾಡೋರೆ. ಆ ಗ್ರೂಪ್ಗೆ ಆಗ್ಬೇಕು ತಾನೆ, ನಾವು ಕೇಳ್ತೀವೋ ಬಿಡ್ತೀವೋ, ಗ್ರೂಪ್ಗೆ ಆಗಬೇಕು. ಅವ್ರ ಸಿಲೆಬಸ್ ಎಲ್ಲ ಅದು ಹಾಕಲ್ಲ, ಬೇರೆಯವ್ರು ಹಾಕಿದ್ರೆ ಅದನ್ನು ಓದಕ್ಕೆ ಬಿಡಲ್ಲ.
ನಾವು ಹೆಂಗೆ ಮೇಡಮ್ MT 4th ಸೆಮ್ಮಲ್ಲಿ MT ಮೈಂಡಲ್ಲಿ ಬರೆದಿದ್ದೀವಿ ಮೇಡಮ್. ನಾವು ಫೇಲ್ ಆಗ್ತೀವಿ ಅಂತ ನಮ್ಗೆ ಗೊತ್ತು ಮೇಡಮ್. ನಿಜವಾಗ್ಲೂ ಒಂದು ಕ್ವಶನ್ ಅಂದ್ರೆ ಒಂದು ಕ್ವಶನು ಕೊಟ್ಟಿಲ್ಲ ಮೇಡಮ್. ಸಿಲೆಬಸ್ ಕೂಡ ಮೇಡಮ್ ಲೈಬ್ರರಿಗೆ ಹೋಗಿ ಬರ್ಕೊಬಂದು ಇದನ್ನು ಓದ್ಕೊಳ್ರಿ ಅಂತ ಹೇಳ್ತಾರೆ ಮೇಡಮ್. ಆ ಸಿಲೆಬಸ್ ನಮಗೆ ಬರಲ್ಲ. ನಾವು ಮನೆಯೆಲ್ಲ ಕೆಲಸ ಮಾಡ್ಕೊಂಡು ಬರ್ತೀವಿ ಮೇಡಮ್. ಏನು ಸ್ವಲ್ಪ ಓದ್ಕೊಳ್ಳೋ ಅಂತಂದ್ರೆ ಸಿಲೆಬಸ್ ಕೊಡಲಿಲ್ಲ ಅಂದರೆ ಹೆಂಗೆ ಪಾಸ್ ಆಗಬೇಕು ಮೇಡಮ್ ನಾವು? ಕ್ಲಾಸಲ್ಲಿ ಮೇಡಮ್ ಅವ್ರ ಮಿಸ್ಸಸ್ನ ಅಲ್ಲಿ ಬಿಟ್ಟು ಹೋಗ್ತಾರೆ. ಒಬ್ರು ಹಸ್ಬೆಂಡು ಡ್ಯೂಟಿಗೆ ಮಿಸ್ಸಸ್ಗೆ ಹೆಂಗೆ ಬಿಟ್ಟು ಹೋಗ್ತಾರೆ ಆ ಥರ ಬಿಟ್ಟು ಹೋಗ್ತಾರೆ. ಮತ್ತೆ ಮಧ್ಯಾಹ್ನ ಬರ್ತಾರೆ, ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಹೋಗ್ತಾರೆ. ಅಷ್ಟೇ ಮೇಡಮ್. ನಾವು ಕ್ಲಾಸ್ ರೂಮಲ್ಲಿ ಕೂತಿದ್ದೇ ನೋಡಿಲ್ಲ ಮೇಡಮ್ ಆ ಸಾರ್ನ. ನಮಗೆ ಆ ಸಾರ್ನಲ್ಲಿ ತುಂಬ ತೊಂದರೆ ಆಯಿತು ಮೇಡಮ್. ನಿಜವಾಗ್ಲೂ ಮೇಡಮ್ ನನಗೆ ಆ ಸಾರ್ ಮಾತಾಡಿದಾಗ ತುಂಬ ಬೇಜಾರಾಯಿತು. ಸರಿ ಈ ಸತಿ ಹಿಂಗೆ ಬರೀರಮ್ಮ 5th ಸೆಮ್ನಿಂದ ನೋಡ್ಕೊತೀನಿ ಅಂತ ಹೇಳಿದ್ದಾರೆ. ನಮ್ಗೆ ಈಗ ಬೇಕು. ಆವಾಗ ಏನಕ್ಕೆ ಮೇಡಮ್ ನಮಗೆ 5th ಸೆಮ್ ನೀವು ಬರ್ತೀರಾ ಬಿಡ್ತೀರಾ ನಮಗೇನು ಗೊತ್ತು? ಈಗ ಕೊಡ್ಬೇಕು ತಾನೇ ನೀವು. ನಿಮ್ಮಲ್ಲಿ ಮ್ಯಾರಿಡ್ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಮೇಡಮ್? ಒಂದು 15 ಮೆಂಬರ್ಸ್ ಇದ್ದಾರೆ ಮೇಡಮ್. ಎಲ್ಲರೂ ಪಾಪ ಸಾರ್ಗಳೆಲ್ಲ ಅಲ್ಲಿಂದ ಇಲ್ಲಿಂದ ಕರ್ಕೊಬಂದು ಸೇರಿಸಿದ್ದಾರೆ ಮೇಡಮ್. ಅಂದರೆ ಜಾಬ್ ಬರುತ್ತೆ ಅದು ಇದು ಅಂತ ಪಾಪ ಆ ಸಾರ್ ಅವರು ಕಷ್ಟಪಟ್ಟು ಕರ್ಕೊಬಂದು ಬಿಟ್ಟಿದ್ದಾರೆ. ಅವ್ರು ಹೇಳ್ಕೊಡ್ಬೇಕು ತಾನೇ ಮೇಡಮ್, ಕೊಡಲ್ಲ. ನಾವು ಹೆಂಗಂತ ಪಾಸ್ ಮಾಡ್ಬೇಕು ಮೇಡಮ್? ನಮ್ಮ ಮನೆಯವ್ರು ಗೌರ್ಮೆಂಟ್ ಜಾಬ್ ತಗೋಬೇಕು ನೀನು ಅಂತ ಸೇರಿಸಿದ್ದಾರೆ ಮೇಡಮ್. ನಿಜವಾಗ್ಲೂ ನಮಗೆ ಮದುವೆ